ಡಿಜಿಟಲ್ ಯುಗದ ರೂವಾರಿ ಕನ್ನಡ ಸೌರಭವನ್ನ ಜಗತ್ತಿನಾದ್ಯಂತ ಜನಪ್ರಿಯವಾಗುವ ಮುನ್ನವೇ ತಂತ್ರಜ್ಞಾನ ಮತ್ತು ಕನ್ನಡ ಭಾಷೆಯ ನಡುವಿನ ಕೊಂಡಿಯನ್ನ ಬೆಸೆಯುವ ಅನಿವಾರ್ಯತೆಯನ್ನ ಬಾಗೂರು ಮಾರ್ಕಂಡೆಯವರು ಅರಿತಿದ್ದರು. ಬಾಗೂರು ಮಾರ್ಕಂಡೆಯವರು ತಮ್ಮ ಕೈಚಳಕದಿಂದ ಕನ್ನಡದ ಹೃದಯಾಸೀನರಾಗಿದ್ದಾರೆ. ಲಲಿತ ಕಲೆ ಮತ್ತು ಸಾಹಿತ್ಯದ ಹಲವು ಮಜಲುಗಳಲ್ಲಿ ಅವರು ಪರಿಣಿತರು. ಅವರೊಬ್ಬ ಸರಳ ಸಜ್ಜನಿಕೆಯ ಸಾತ್ವಿಕ ವ್ಯಕ್ತಿತ್ವದ ಮತ್ತು ಸದಾಶಯಗಳಿಂದ ಕೂಡಿರುವ ವ್ಯಕ್ತಿ. ಕವಿ ತಮ್ಮ ಕಲ್ಪನೆಗಳನ್ನ ಅಕ್ಷರಗಳ ರೂಪದಲ್ಲಿಯೂ ತೈಲಚಿತ್ರ, ರೇಖಾಚಿತ್ರ, ಚುಕ್ಕಿ ಚಿತ್ರವಾಗಿಯೂ ಕ್ಷಣ ಮಾತ್ರದಲ್ಲಿ ಬಿತ್ತರಿಸಬಲ್ಲ ಅಸಾಮಾನ್ಯ ಕಲೆಯುಳ್ಳ ಪರಮೋಕ್ತ ಕಲೆಯನ್ನ ಮೈಗೊಂಡಿರುವಂತಹ ವ್ಯಕ್ತಿ. ಇವರು ಹುಟ್ಟಿದ್ದು ಬಾಗೂರಿನಲ್ಲಿ. ತಂದೆ ಚಿನ್ನಗೋವಿಂದಪ್ಪ, ತಾಯಿ ಲಕ್ಷ್ಮಮ್ಮ. SSLCಯನ್ನ ಬಾಗೂರಿನ ಪರಪ್ಪಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮುಗಿಸ್ತಾರೆ. ಮುಂದಿನ ವಿದ್ಯಾಭ್ಯಾಸವನ್ನ ಧಾರವಾಡದ ಭಾರತೀಯ ಕಲಾ ಕೇಂದ್ರದಲ್ಲಿ ಮುಗಿಸ್ತಾರೆ. ಮಡದಿ ಸ್ನೇಹಲತಾ ಬೀಜನಾದ್ರಿ, ಮಗ ಸೂರ್ಯ ಮಾರ್ಕಂಡೇಯ ಬಾಗೂರು, ಮಗಳು ಸ್ವರ್ಣ ಮಾರ್ಕಂಡೇಯ ಬಾಗೂರು. ಬಾಗೂರು ಮಾರ್ಕಂಡೆಯವರು ಓದಿದ್ದು MFA ಧಾರವಾಡದಲ್ಲಿ. ಅವರ ವೃತ್ತಿ ಆರಂಭ ಆಗಿದ್ದು 2/10/1988 ಇಸ್ವಿ. ಚಿತ್ರಕಲಾ ಶಿಕ್ಷಕರಾಗಿ ಅರಸಾಪುರ, ದಾವಣಗೆರೆ ತಾಲೂಕಿನಲ್ಲಿ ಪ್ರಥಮವಾಗಿ ಅವರ ವೃತ್ತಿಯನ್ನ ಪ್ರಾರಂಭಿಸ್ತಾರೆ. 1992ರಲ್ಲಿ ಅವರು ಬೆಂಗಳೂರಿಗೆ ಬರ್ತಾರೆ. ಮುಂದೆ ಸಹಾಯಕ ನಿರ್ದೇಶಕರಾಗಿ ಅವರು ನಿವೃತ್ತಿಯನ್ನ ಕೂಡ ಹೊಂದ್ತಾರೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಬಾಗೂರು ಮಾರ್ಕಂಡೆಯವರ ಭಾವಕೊಳಲು 60 ಅವರ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಸಾಧನೆಗಳ ಅದ್ಧೂರಿ ಸಮಾರಂಭ. ನಾವು ಅಪ್ರತಿಮ ಕಲಾವಿದ, ಕವಿ, ತಂತ್ರಜ್ಞಾನಿ ಮತ್ತು ಕನ್ನಡ ಭಾಷೆಯ ಅವಿರತ ಸೇವಕರೂ ಆಗಿರುವ ಶ್ರೀ ಬಾಗೂರು ಮಾರ್ಕಂಡೆಯವರ 60ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಅವರ ಈ ಮೈಲಿಗನ್ನನ್ನ ಆಚರಿಸುವ ಸಲುವಾಗಿ ಹೊರತರಲಾಗಿರುವ ಬೃಹತ್ ಅಭಿನಂದನಾ ಗ್ರಂಥವಾದ ಭಾವಕೊಳಲು 60 ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಡಿಜಿಟಲ್ ಲೋಕಕ್ಕೆ ಅವರು ನೀಡಿರುವ ಅಪಾರ ಕೊಡುಗೆಗಳ ಕೈಗನ್ನಡಿಯಾಗಿದೆ. ಬಾಗೂರು ಮಾರ್ಕಂಡೇಯ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಬಹುಮುಖ ಪ್ರತಿಭೆಯ ಶಕ್ತಿ. ಶೈಕ್ಷಣಿಕ ತಂತ್ರಾಂಶದ ಡಿಜಿಟಲ್ ಹೆಜ್ಜೆಗಳಾಗಲಿ, ಕವಿತೆಯ ಸಾಲುಗಳಾಗಲಿ, ಅಥವಾ ಅವರ ವಿಶಿಷ್ಟವಾದ ರೇಖಾಚಿತ್ರಗಳಾಗಲಿ, ಅವರ ಪ್ರತಿಯೊಂದು ಹೆಜ್ಜೆಯು ಸೃಜನಶೀಲತೆಯ ಹೊಸ ಭಾಷ್ಯವನ್ನ ಬರೆದಿದೆ. ಅವರ ಈ ವರ್ಣರಂಜಿತ ಪಯಣದ ಒಂದು ಕಿರುನೋಟ ನಾನು ನಿಮ್ಮ ಮುಂದೆ ತೆರೆದಿಡಲು ಬಯಸುತ್ತೇನೆ. ಡಿಜಿಟಲ್ ಯುಗದ ರೂವಾರಿ ಕನ್ನಡ ಸೌರಭವನ್ನ ಜಗತ್ತಿನಾದ್ಯಂತ ಜನಪ್ರಿಯವಾಗುವ ಮುನ್ನವೇ ತಂತ್ರಜ್ಞಾನ ಮತ್ತು ಕನ್ನಡ ಭಾಷೆಯ ನಡುವಿನ ಕೊಂಡಿಯನ್ನ ಬೆಸೆಯುವ ಅನಿವಾರ್ಯತೆಯನ್ನ ಬಾಗೂರು ಮಾರ್ಕಂಡೆಯವರು ಅರಿತಿದ್ದರು. ಈ ದೂರದೃಷ್ಟಿಯ ಫಲಕವೇ ಕನ್ನಡ ಸೌರಭ ಎಂಬ ಕ್ರಾಂತಿಕಾರಿ ಡಿಜಿಟಲ್ ತಂತ್ರಾಂಶ. ಶಿಕ್ಷಕರ ಅಥವಾ ಯಾರ ನೇರ ನೆರವಿಲ್ಲದೆಯೂ ಯಾರೇ ಆಗಲಿ ಕನ್ನಡ ಅತ್ಯಂತ ಸುಲಭವಾಗಿ ಕನ್ನಡ ಕಲಿಯಲು ರೂಪಿಸಿದ ಅದ್ಭುತ ಸಾಫ್ಟ್ವೇರ್ ಇದು. ಸತತ 8 ವರ್ಷಗಳ ತಪಸ್ಸನ್ನು ಮಾಡಿ ಕನ್ನಡ ಸೌರಭ ನಮ್ಮೆಲ್ಲರಿಗೂ ತೆರೆದುಕೊಂಡಿತು. ಅದು ಕೇವಲ 1-2 ದಿನದ ಕೆಲಸವಾಗಿರಲಿಲ್ಲ. ಬರೋಬ್ಬರಿ 8 ವರ್ಷಗಳ ಕಠಿಶ್ರಮ ಅದರಲ್ಲಿತ್ತು. ಸ್ವಾರ್ಥವಿಲ್ಲದ ಸಮರ್ಪಣೆಯನ್ನ ಮಾಡಿ, ಲಾಭದ ಉದ್ದೇಶವಿಲ್ಲದೆ ಕೇವಲ ಕನ್ನಡ ಭಾಷೆಯ ಮೇಲಿನ ಅತಿಯಾದ ಪ್ರೀತಿಯಿಂದ ಅವರು ತಮ್ಮ ಸ್ವಂತ ಹಣವನ್ನ ವ್ಯಯಿಸಿ ಈ ಯೋಜನೆಯನ್ನ ಸಾಕಾರಗೊಳಿಸಿದರು. ಅಕ್ಷರಮಾಲೆ, ಗುಣಿತಾಕ್ಷರ, ವ್ಯಾಕರಣ, ಸಂಯುಕ್ತಾಕ್ಷರಗಳಿಂದ ಹಿಡಿದು ಶಬ್ದಕೋಶದವರೆಗೆ ಎಲ್ಲವನ್ನ ಇದು ಒಳಗೊಂಡಿದೆ. ಚಿತ್ರ, ಕವಿತೆ, ಹಿನ್ನೆಲೆ ಸಂಗೀತ, ಧ್ವನಿ, ಉಚ್ಚಾರಣೆ ಮತ್ತು ಅನಿಮೇಷನ್ ಮೂಲಕ ಕನ್ನಡದ ಕಲಿಕೆಯನ್ನ ಅತ್ಯಂತ ಆಕರ್ಷಕವಾಗಿಸಲಾಗಿದೆ. 1ರಿಂದ 10ನೇ ತರಗತಿವರೆಗಿನ ಶಾಲಾ ಪಠ್ಯಕ್ರಮಕ್ಕೆ ಪೂರಕವಾಗುವ ಈ ತಂತ್ರಾಂಶವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಕನ್ನಡೇತರರಿಗೆ ಕನ್ನಡ ಕಲಿಯಲು ವರದಾನವಾಗಿದೆ. ಈ ತಂತ್ರಾಂಶಕ್ಕೆ BV ಶ್ರೀನಿವಾಸ್ ಅವರ ಸಂಗೀತ ಸಂಯೋಜನೆ ಮತ್ತು ಜನಪ್ರಿಯ ಗಾಯಕಿ ಶಮಿತಾ ಮಲ್ನಾಡ್ ಅವರ ಇಂಪು ದನಿಯ ಗಾಯನವೂ ಕೂಡ ಜೀವ ತುಂಬಿದೆ. ವಿನೂತನ ಸೃಷ್ಟಿಕರ್ತ, ರೇಖೆಗಳಲ್ಲಿ ಭಾವಗೀತೆಗಳನ್ನ ಮೂಡಿಸುವ ವ್ಯಕ್ತಿ ಬಾಗೂರು ಮಾರ್ಕಂಡೇಯ. ಅವರು ಕೇವಲ ಚಿತ್ರಗಳನ್ನ ಬಿಡಿಸುವವರಲ್ಲ, ಬದಲಾಗಿ ತಮ್ಮ ರೇಖೆಗಳ ಮೂಲಕ ಹಾಡುವ ಮಾಂತ್ರಿಕರು. ಕಲೆ, ಕವಿತೆ ಮತ್ತು ಸಂಗೀತವನ್ನ ಒಂದೇ ಕ್ಯಾನ್ವಾಸ್ ಮೇಲೆ ಮೇಳೈಸುವ ರೇಖೆಗಳಲ್ಲಿ ಭಾವಗೀತೆಗಳು ಎಂಬ ವಿಶಿಷ್ಟ ಹಾಗೂ ಪ್ರಾಯೋಗಿಕ ಕಲಾ ಪ್ರಕಾರವನ್ನ ಅವರು ಪರಿಚಯಿಸಿದ್ದಾರೆ. ಕಣ್ಣಿಗೆ ಕಾಣುವ ಸಂಗೀತ ಅವರ ಚಿತ್ರದ ರೇಖೆಗಳು, ಸಂಗೀತದ ಸ್ವರಗಳ ಆರೋಹಣ ಮತ್ತು ಅವರೋಹಣದ ರೀತಿಯಲ್ಲಿ ಕ್ಯಾನ್ವಾಸ್ ಮೇಲೆ ಹರಿದಾಡುತ್ತವೆ. ಇದು ನೋಡುಗರ ಮನಸ್ಸಿನಲ್ಲಿ ಮಧುರವಾದ ಗೀತೆಯೊಂದು ಮೊಳಗುವಂತಹ ಅನುಭವವನ್ನ ನೀಡುತ್ತದೆ. ಕವಿತೆಯ ಸಾಲುಗಳಿಗೆ ಅವರು ರೇಖೆಗಳ ಮೂಲಕ ಜೀವ ತುಂಬುತ್ತಾರೆ. ಉದಾಹರಣೆಗೆ, ರಾಧೆ ನಿನ್ನ ಪ್ರೀತಿಯನ್ನ ಕಟ್ಟಿ ಎಳೆದು ತರುತ್ತಿದೆ, ಎಲ್ಲಿಯೂ ನಿಲ್ಲಗೊಡದೆ ಯಮುನೆಗೆ ಬಾ ಎನ್ನುತ್ತಿದೆ ಎಂಬ ಸಾಲುಗಳಿಗೆ ಅವರ ಕುಂಚದಿಂದ ಮೂಡಿದ ಚಿತ್ರವು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ. ಸೃಜನಶೀಲತೆಯ ಹೊಸ ಆಯಾಮವೇ ಈ ವ್ಯಕ್ತಿ. ಒಬ್ಬ ಕವಿಯ ಒಳಗಿನ ತುಡಿತ, ಅಂತಃಕರಣದ ಭಾವನೆಗಳು ಮತ್ತು ಮೌನ ರಾಗಗಳನ್ನ ಅವರು ರೇಖೆಗಳ ಮೂಲಕ ಅತ್ಯಂತ ಸಮರ್ಥವಾಗಿ ವ್ಯಕ್ತಪಡಿಸಿದ್ದಾರೆ.
ಬಾಗೂರು ಮಾರ್ಕಂಡೇಯ ಅವರ ಸೃಜನಶೀಲತೆಯ ಹುರುಹು ಬಹಳ ವಿಸ್ತಾರವಾದದ್ದು. 50ಕ್ಕೂ ಹೆಚ್ಚು ಪುಸ್ತಕಗಳು ಮತ್ತು ಹಲವಾರು ಧ್ವನಿಸುರುಣಿಗಳನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕವನ್ನ ಅವರು ಶ್ರೀಮಂತಗೊಳಿಸಿದ್ದಾರೆ. ಕವಿತಾ ಪುಸ್ತಕಗಳು, ಶಿಶು ಸಾಹಿತ್ಯ, ಚಿತ್ರಕಲೆಯ ಪುಸ್ತಕಗಳು, ರೇಖಾಂತರಂಗದ ಭಾವಕುಸುಮ, ಭಾವಶಿಲ್ಪಿ, ಹಸಿ ಕ್ಯಾನ್ವಾಸ್, ಅಮ್ಮ ನೆನೆಸುವ ಭೂಮಿ ಮತ್ತು ರಾಧಾ ಮಾಧವರ ಒಲುಮೆಯ ಚಿತ್ತಾರ ಮುಂತಾದವು ಅವರ ಕಾವ್ಯಶಕ್ತಿಗೆ ಸಾಕ್ಷಿಯಾಗಿವೆ. ಮಕ್ಕಳ ಮುಗ್ಧ ಮನಸ್ಸಿಗೆ ಹತ್ತಿರವಾಗುವ ಚುಕುಬುಕು ರೈಲು, ಮೋಡಣ್ಣ ನಾ ಯಾರು ಹೇಳಣ್ಣ, ಬಣ್ಣದ ಹಕ್ಕಿಯ ಚಿಲಿಪಿಲಿ ಮತ್ತು ಕುಹು ಕುಹು ಕೋಗಿಲೆಯಂತಹ ಕೃತಿಗಳನ್ನ ರಚಿಸಿದ್ದಾರೆ. ಮುಂಬರುವ ತಲೆಮಾರಿಗೆ ಕಲೆಯನ್ನ ಧಾರೆ ಎರೆಯಲು ನೀವು ಕಲಾವಿದರಾಗಬೇಕೇ ಎಂಬ ಸಿರಿಗನ್ನಡ ಬರಹದ ಅಕ್ಷರ ಲೋಕ ಹಾಗೂ ಚಿತ್ರಗಳು ಮಾತನಾಡುತ್ತವೆ ಎಂಬ ಮಾರ್ಗದರ್ಶಿ ಪುಸ್ತಕಗಳನ್ನ ನಮಗೆ ನೀಡಿದ್ದಾರೆ. ರಾಧೆ ಒಲುಮೆಯ ಕೊಳಲು, ಭಾವ ಸಮ್ಮಿಲನ, ವರವಾಗು ಮರ, ಶ್ರೀ ಚೌಡೇಶ್ವರಿ ಭಕ್ತಿಗೀತೆಗಳು ಮುಂತಾದ ಹಲವು ಆಲ್ಬಂ ಮೂಲಕ ಸಂಗೀತ ಲೋಕಕ್ಕೆ ತಮ್ಮ ಛಾಪು ಮೂಡಿಸಿದ್ದಾರೆ. ಇದೇ ವೇಳೆ ಕಲೆಯ ಬೆಳವಣಿಗೆಗೆ ಬಾಗೂರು ಕಲಾ ವೇದಿಕೆ ಟ್ರಸ್ಟ್ ಅನ್ನು ಸ್ಥಾಪಿಸಿ ಎಲೆಮರೆಯ ಕಾಯಂತಿರುವ ಪ್ರತಿಭೆಗಳನ್ನ ಗುರುತಿಸಿ ಕಲಾಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿರುವುದು ಅವರ ನಿಸ್ವಾರ್ಥ ಮನೋಭಾವವನ್ನ ಎತ್ತಿ ತೋರಿಸುತ್ತದೆ. ಇಂತಹ ಹಲವು ಕಾರಣಗಳಿಂದಲೇ ಭಾವಗೊಳ್ಳಲು 60 ಒಂದು ಅರ್ಥಪೂರ್ಣ ಅಭಿನಂದನೆಯಾಗಿದೆ. ಅಪ್ಪ ಅವ್ವ ಅಕ್ಷರ ಪಬ್ಲಿಕೇಶನ್ ವತಿಯಿಂದ ಪ್ರಕಟವಾಗಿರುವ ಹಾಗೂ ರಾಂಚಿ ಮಾಚೇನಹಳ್ಳಿಯವರ ಹಾಗೂ BS ಪಾರಿಜಾತ ಅವರ ಪ್ರಮುಖ ಸಂಪಾದಕತ್ವದಲ್ಲಿ ಹೊರಬಂದಿರುವ ಭಾವಗೊಳ್ಳಲು ಕೃತಿಯು ಮಾರ್ಕಂಡೆಯವರ ಮೇರು ವ್ಯಕ್ತಿತ್ವಕ್ಕೆ ಸಂದಂತಹ ದೊಡ್ಡ ಗೌರವ. ನಾಡಿನ ಗಣ್ಯ ಸಾಹಿತಿಗಳಾದ ಡಾಕ್ಟರ್ ದೊಡ್ಡರಂಗೇಗೌಡರು, ಪ್ರೊಫೆಸರ್ MH ಕೃಷ್ಣಯ್ಯ, ಡಾಕ್ಟರ್ S ರಂಗನಾಥ್, S ದಿವಾಕರ್ ಮತ್ತು ಡಾಕ್ಟರ್ ಗೋರೂರು ಚನ್ನಬಸಪ್ಪ ಮುಂತಾದವರು ಈ ಕೃತಿಯಲ್ಲಿ ಅವರ ಸಾಧನೆಯನ್ನ ಮುಕ್ತಿ ಕಂಠದಿಂದ ಶ್ಲಾಘಿಸಿದ್ದಾರೆ. ಅವರ ಸಾಂಸ್ಕೃತಿಕ ಸೇವೆ ಮತ್ತು ಕನ್ನಡ ಸೌರಭೋದಂತ ತಾಂತ್ರಾಂಶದ ಹಿಂದಿನ ತ್ಯಾಗವನ್ನ ಈ ದಿಗ್ಗಜರು ಕೊಂಡಾಡಿದ್ದಾರೆ. ಶ್ರೀ ಬಾಗೂರು ಮಾರ್ಕಂಡೇಯ ಅವರ 60ನೇ ವರ್ಷದ ಹುಟ್ಟುಹಬ್ಬ ಕೇವಲ ಒಬ್ಬ ವ್ಯಕ್ತಿಯ ಆಚರಣೆಯಲ್ಲ, ಅದೊಂದು ಕನ್ನಡದ ಹಬ್ಬ. ಕನ್ನಡ ಸೌರಭದ ಪರದೆಯ ಮೇಲೆ ಮೂಡುವ ಅಕ್ಷರಗಳಿಂದ ಹಿಡಿದು ಕ್ಯಾನ್ವಾಸ್ ಮೇಲೆ ಹರಿಯುವ ರೇಖೆಗಳವರೆಗೆ, ಮಕ್ಕಳ ಪುಸ್ತಕಗಳ ಪುಟದಿಂದ ಹಿಡಿದು ಸುಶ್ರಾವ್ಯ ಗೀತೆಗಳವರೆಗೆ ಅವರ ಸಾಧನೆ ಅನನ್ಯ. ಅವರಿಗೆ ಆಯಸ್ಸು, ಆರೋಗ್ಯ ಮತ್ತು ನೆಮ್ಮದಿಯನ್ನ ಗುರು ರಾಘವೇಂದ್ರ ರಾಯರು ಕರುಣಿಸಲಿ. ಅವರಿಂದ ಇನ್ನಷ್ಟು ಶ್ರೇಷ್ಠ ಕಲಾಕೃತಿಗಳು, ತಂತ್ರಾಂಶಗಳು ಮತ್ತು ಸಾಹಿತ್ಯ ರಚನೆಗಳು ಕನ್ನಡಾಂಬಿಯ ಮಡಿಲಿಗೆ ಸೇರಲಿ ಎಂದು ನಾನು ತುಂಬ ಹೃದಯದಿಂದ ಹಾರೈಸುತ್ತಾ ಬಾಗೂರು ಮಾರ್ಕಂಡೆಯವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯಿಂದ ನಾನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.